नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಪಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರಳೋಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಗಳಿಗೆ ವಂದಿಸಿ, ಶ್ರೀ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಸದ್ಗುರುದೇವದತ್ತ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸ್ಮರಿಸುವ ಅಲ್ಲದೆ ಅವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಭಕ್ತರ ಭಾಗ್ಯಕ್ಕೆ ಎಣೆಯಿಲ್ಲ. ಶ್ರೀ ಗುರುಚರಿತ್ರೆಯು ವೇದಶಾಸ್ತ್ರಗಳಿಗೆ ಸಮ್ಮತವಾದ ದಿವ್ಯ ಗ್ರಂಥ. ಈ ಭವಸಾಗರದಿಂದ ಜೀವಿಗಳನ್ನು ಉದ್ಧಾರ ಮಾಡುವಂಥ ಸಾಮರ್ಥ್ಯ ಸದ್ಗುರುವಿನಲ್ಲಿ ಮಾತ್ರ ಇರುವುದಲ್ಲದೆ ಅನ್ಯರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಗುರುಕೃಪೆ ಇಲ್ಲದೆ ಜನ್ಮ ಮರಣಗಳ ಭಯ ತಪ್ಪಲಾರದು. ಶ್ರೀ ಗುರುಭಕ್ತಿಯಾಗಲೇ, ಶ್ರೀ ಗುರುಚರಿತ್ರೆಯನ್ನು ಶ್ರವಣ ಮಾಡುವುದಾಗಲೇ ಮನುಷ್ಯನಿಗೆ ಭಗವಂತನ ಅನುಗ್ರಹದ ಬಲದಿಂದಲೇ ಸಿಗಬೇಕಾಗಿದೆ. ಶ್ರೀ ಗುರುಚರಿತ್ರೆ ಇದು ಬಹಳ ದುರ್ಲಭ. ಪುಣ್ಯತೀರ್ಥ ಕ್ಷೇತ್ರಗಳ ಯಾತ್ರೆ ಮಾಡಿ ಸತ್ಪುರುಷರ ದರ್ಶನ ಮಾಡಿದಂಥವರಿಗೆ ಶ್ರೀ ಗುರುಚರಿತ್ರೆಯನ್ನು ಶ್ರದ್ಧಾಪೂರ್ವಕವಾಗಿ ಕೇಳಬೇಕು ಹೇಳುವಂಥ ಆಸೆ ಉಂಟಾಗ್ತದಂತೆ. ಶ್ರೀ ಗುರುಚರಿತ್ರೆಯ ಕೇಳುವಿಕೆಯಿಂದ ಭಕ್ತಿಯೋಗ ಬಹಳ ಸುಲಭದಲ್ಲಿ ಸಾಧಿಸಲ್ಪಡುತ್ತದೆ. ಭಕ್ತವತ್ಸಲನೂ ದೀನರಕ್ಷಕನೂ ಆದಂಥ ಶ್ರೀ ಸದ್ಗುರುನಾಥನು ಭಕ್ತಿಯಿಂದ ತನ್ನ ಕಥೆಯನ್ನು, ಮಹಿಮೆಯನ್ನು ಕೇಳುವಂಥವರ ಹೃದಯದಲ್ಲಿ ನಿಂತು ದುಷ್ಟಬುದ್ಧಿಗಳನ್ನೆಲ್ಲ, ಅವಗುಣಗಳನ್ನೆಲ್ಲ ನಾಶ ಮಾಡುತ್ತಾನೆ. ಶ್ರೀ ಗುರುಚರಿತ್ರೆಯಲ್ಲಿಯ ಗುರುಮಹಿಮೆಗಳನ್ನು ಶ್ರವಣ ಮಾಡುವುದರಿಂದ ಮನಸ್ಸು ಶುದ್ಧವಾಗ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತದಲ್ಲಿರುವಂಥ ಸಮಯ, ಸಾಗರ ಪ್ರಾಂತದಲ್ಲಿರುವ ಅಂಬಾರಕೊಡ್ಲು ಎಂಬ ಊರಿಗೆ ಭಕ್ತರ ಪ್ರಾರ್ಥನೆಯಂತೆ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಹೋಗಿದ್ದರು. ಅಲ್ಲಿ ವಾಹನವೂ ಸಹ ಹೋಗ್ತಾ ಇರಲಿಲ್ಲ, ಕಾಲ್ನಡಿಗೆಯಿಂದಲೇ ಸಂಚರಿಸಬೇಕಾಗಿತ್ತು. ಶ್ರೀಧರ ಸ್ವಾಮಿಗಳು ತಮ್ಮ ದೇಹಕ್ಕೆ ಆಗುವಂಥ ಶ್ರಮವನ್ನೂ ಗಮನಿಸದೆ ಭಕ್ತರ ಉದ್ಧಾರದ ವ್ರತದಲ್ಲಿ ನಿರತರಾದಂಥವರು. ಆ ಗ್ರಾಮದ ಭಕ್ತರ ಪ್ರಾರ್ಥನೆ ಮೇರೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರೆಲ್ಲರ ಮನೆಗಳಲ್ಲಿ ಪಾದಪೂಜೆಯನ್ನು ಸ್ವೀಕರಿಸಲಿಕ್ಕಾಗಿ ಹೋಗಿದ್ದರು. ಅದೇ ವೇಳೆಯಲ್ಲಿ ಅಲ್ಲಿಯೇ ಹತ್ತಿರವಿರುವಂಥ ಆನಗಲ್ಲು ಎಂಬ ಹಳ್ಳಿಯೊಂದರಲ್ಲಿ ವೆಂಕಟಗಿರಿ ಮತ್ತು ಶಾರದಮ್ಮ ಎಂಬ ದಂಪತಿಗಳು ಬಹಳ ಬಡತನವನ್ನು ಅನುಭವಿಸ್ತಾ ಜೀವನವನ್ನು ಸಾಗಿಸ್ತಾ ಇದ್ದರು.
ಅವರು ತಮಗೆ ಶ್ರೀ ಶ್ರೀಧರ ಸ್ವಾಮಿಗಳೇ ಗತಿ ಹೇಳುವ ಪೂರ್ಣ ಭಾರವನ್ನು ಶ್ರೀ ಗುರುಗಳ ಮೇಲಿಟ್ಟು ಜೀವಿಸ್ತಾ ಇದ್ದರು. ಅಂತಹ ಕಡು ಬಡತನದಲ್ಲಿರುವಂಥ ಆ ಭಕ್ತರ ಮನೆಗೂ ಸಹ ದೀನವತ್ಸಲರಾದ ಶ್ರೀ ಶ್ರೀಧರ ಸ್ವಾಮಿಗಳು ತೆರಳಿದ್ದರು. ದೇಹಕ್ಕೆ ಬಹಳ ದಣಿವಾದರೂ ಭಕ್ತ ವಾತ್ಸಲ್ಯತೆಯಿಂದ ಶ್ರೀ ಶ್ರೀಧರ ಸ್ವಾಮಿಗಳು ಆ ಬಡವರ ಮನೆಗೆ ತೆರಳಿ ಅನುಗ್ರಹಿಸಿದ ಮೇಲೆ ಅವರಿಗೆ ಶ್ರೀ ಗುರುಗಳೇ ಸರ್ವಸ್ವ ಎಂಬ ಭಾವನೆ ಅಧಿಕವಾಯಿತು. ಆ ಬಡ ಭಕ್ತರು ಅಗಮ್ಯವಾದ ಗುರುಮಹಿಮೆಯನ್ನು ತಮ್ಮ ಜೀವನದಲ್ಲಿ ಕಂಡುಕೊಂಡರು. ಜನರ ಅಜ್ಞಾನವೆನ್ನುವಂಥ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕಾಗಿ ಜ್ಞಾನ ಸೂರ್ಯನ ಹಾಗೆ ಇರುವಂಥ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಆಪತ್ತನ್ನು ಹೋಗಲಾಡಿಸಿ ಅವರ ಚಿತ್ತದಲ್ಲಿ ತಮ್ಮ ದಿವ್ಯ ಸ್ವರೂಪದ ಪರಿಜ್ಞಾನವನ್ನು ಮಾಡುತ್ತಾ ಸಂಚಾರ ಮಾಡ್ತಾ ಇದ್ದರು. ಅಷ್ಟರಲ್ಲಿ ಮಾರ್ಗಶೀರ್ಷ ಮಾಸ ಬಂತು. ಶ್ರೀ ದತ್ತ ಜಯಂತಿ ವಿಶೇಷ ಮಹೋತ್ಸವ ಮಾರ್ಗಶೀರ್ಷ ಮಾಸದಲ್ಲೇ ಆಗ್ತದೆ. ಅಲ್ಲದೆ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ವರ್ಧಂತಿ ಉತ್ಸವವೂ ಅಲ್ಲಿಯೇ ಆಗಬೇಕು ಅಂತ ನಿರ್ಧಾರವಾಯಿತು. ಸಾಗರದ ಅಗ್ರಹಾರದಲ್ಲೇ ಆಗಬೇಕು ಹೇಳಿ ಅಲ್ಲಿಯ ಭಕ್ತರು ಶ್ರೀಧರರನ್ನು ಪ್ರಾರ್ಥಿಸಿಕೊಂಡರು. ಶ್ರೀ ಗುರು ಅಪ್ಪಣೆಯನ್ನು ಪಡ್ಕೊಂಡು ಉತ್ಸವದ ಎಲ್ಲ ಸಿದ್ಧತೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಉತ್ಸವಕ್ಕಾಗಿ ಎಲ್ಲ ದಿಕ್ಕುಗಳಿಂದಲೂ ಭಕ್ತರು ಬರಲಿಕ್ಕೆ ಆರಂಭಿಸಿದ್ರಂತೆ. ಭಕ್ತರು ಅಲ್ಲದೆ ವ್ಯವಸಾಯಿಗಳು, ಸಂಗೀತಗಾರರು, ಪಂಡಿತರು, ಶಾಸ್ತ್ರಿಗಳು, ಪುರಾಣಿಕರು, ವೇದಜ್ಞರು, ಯಾಜ್ಞಿಕರು, ಅಗ್ನಿಹೋತ್ರಿಗಳು, ಉಪಾಸಕರು, ಅಬಾಲವೃದ್ಧರು, ಮಹಿಳೆಯರು, ಬಾಲಕರು, ಭಿಕ್ಷುಕರು, ಕೀರ್ತನಕಾರರು, ಭಜಕರು ಹೀಗೆ ಎಲ್ಲರೂ ಬಂದು ಸೇರಿ ಶ್ರೀ ಶ್ರೀಧರ ಸ್ವಾಮಿಗಳವರ ಆಗಮನವನ್ನು ನಿರೀಕ್ಷಿಸ್ತಾ ನಿಂತಿದ್ದರಂತೆ. ಭವ್ಯವಾದ ಮಂಟಪವೊಂದನ್ನು ನಿರ್ಮಿಸಿ ತಳಿರು ತೋರಣಗಳಿಂದ ಅಲಂಕರಿಸಿದರು. ಛತ್ರದ ಒಂದು ಭಾಗದಲ್ಲಿ ವಿಪ್ರರೆಲ್ಲ ನಿಂತು ವೇದಘೋಷವನ್ನು ಮಾಡುತ್ತಾ ಇದ್ದರು. ಇನ್ನೊಂದು ಭಾಗದಲ್ಲಿ ಭಕ್ತರೆಲ್ಲ ಸೇರಿ ಗುರು ದತ್ತಾತ್ರೇಯ, ಶ್ರೀಪಾದದೇವ, ನರಸಿಂಹ, ಶ್ರೀಧರ, ಗುರುರಾಯ ಹೇಳಿ ಅಖಂಡವಾಗಿ ನಾಮಭಜನೆಯನ್ನು ಮಾಡ್ತಾ ಇದ್ದರಂತೆ. ಅನೇಕ ಸುಮಂಗಲೆಯರು ಪೂರ್ಣಕುಂಭಗಳನ್ನು ಹಿಡಿದುಕೊಂಡು ಹಾಡುಗಳನ್ನು ಹಾಡ್ತಾ ಇದ್ದರು. ಚಪ್ಪರದ ಹೊರಭಾಗದಲ್ಲಿ ಡೋಲು, ವಾದ್ಯ ಮುಂತಾದವುಗಳನ್ನು ಬಾರಿಸ್ತಾ ಭಾವಾವೇಶದಿಂದ ಭಕ್ತರು ಕುಣಿತಾ ಇದ್ದರು. ಈ ಮಧ್ಯೆ ಸದ್ಗುರು ಶ್ರೀ ದತ್ತಾತ್ರೇಯ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಎಲ್ಲರೂ ಜೈಘೋಷ ಮಾಡ್ತಾ ಶ್ರೀ ಶ್ರೀಧರ ಸ್ವಾಮಿಗಳ ಆಗಮನವನ್ನು ನಿರೀಕ್ಷಿಸ್ತಾ ಇರುವಾಗಲೇ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಆಗಮನವಾಯಿತು. ಭಕ್ತರೆಲ್ಲರೂ ಉಚ್ಚಸ್ವರದಿಂದ ಜಯಘೋಷ ಮಾಡಿದರಂತೆ. ಬಹಳ ವೈಭವಪೂರ್ಣವಾಗಿ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಅಲ್ಲಿರುವ ದತ್ತ ಮಂದಿರಕ್ಕೆ ಕರೆತಂದರಂತೆ. ಶ್ರೀ ದತ್ತನಿಗೆ ಫಲ ಸಮರ್ಪಣೆ ಮಾಡಿ ಆರತಿಯಾದ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಜೊತೆಗಿದ್ದಂಥ ಅಷ್ಟೇಕರ ಎಂಬ ಸೇವಕನನ್ನು ಕರೀತಾರೆ. ಅವನು ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹದಂತೆ ಉಪದೇಶದಂತೆ ಸಾಧನೆ ಮಾಡಿದ್ದ. ಆಯಾ ಸ್ಥಳದಲ್ಲಿ ಯಾವ ಶಕ್ತಿ ಇದೆ ಹೇಳುವುದನ್ನು ತಿಳಿದುಕೊಳ್ಳುವಂಥ ಒಂದು ಜ್ಞಾನದೃಷ್ಟಿ ಅವನಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ ಪ್ರಾಪ್ತಿಯಾಗಿತ್ತು. ಅದು ಆತ್ಮಜ್ಞಾನ ಆಗಿರಲಿಲ್ಲ, ಆದರೂ ಆಯಾ ಸ್ಥಳದಲ್ಲಿರುವುದನ್ನು ತಿಳಿದುಕೊಳ್ಳುವಂಥ ಶಕ್ತಿ ಅವನಿಗೆ ದೊರಕಿತ್ತು. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳೇ ಎಲ್ಲವನ್ನೂ ಬಲ್ಲವರಿದ್ದರೂ ಆ ಸೇವಕನಿಗೊಂದು ಪಾತ್ರ ಕೊಡಬೇಕು ಅವನನ್ನು ಇಟ್ಟುಕೊಂಡಿದ್ದರು. ಅವನು ಮುಂದೆ ಬಂದು, ಸ್ವಾಮಿ, ಇಲ್ಲಿ ಶ್ರೀ ದತ್ತನ ಸಾನ್ನಿಧ್ಯವೇ ಇಲ್ಲ, ಇಲ್ಲಿ ಉತ್ಸವದಾಚರಣೆ ಬೇಡಾಗಿತ್ತು, ದತ್ತನ ಸಾನ್ನಿಧ್ಯವಿಲ್ಲದ ಸ್ಥಳದಲ್ಲಿ ಯಾಕೆ ಶ್ರೀ ದತ್ತ ಜಯಂತಿ ಮಹೋತ್ಸವವನ್ನು ಆಚರಿಸಬೇಕು ಹೇಳಿ ಕೇಳ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಕಮಂಡಲೋದಕವನ್ನು ಶ್ರೀ ದತ್ತನ ವಿಗ್ರಹದ ಮುಂದೆ ಪ್ರಣವವನ್ನು ಉಚ್ಚರಿಸ್ತಾ ಬಿಡ್ತಾ ಇರುವಾಗ ಶ್ರೀ ಶ್ರೀಧರ ಸ್ವಾಮಿಗಳೇ ಸಾಕ್ಷಾತ್ ದತ್ತಾತ್ರೇಯ ಹೇಳುವಂಥ ಭಾವನೆ ಭಕ್ತರ ಮನಸ್ಸಿಗೆ ಬಂತು. ಶ್ರೀಧರ ಸ್ವಾಮಿಗಳು ಎಲ್ಲರ ಕಣ್ಣುಗಳಿಗೆ ಶ್ರೀ ದತ್ತನಂತೆ ತೋರ್ತಾ ಇದ್ದರು. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳು ತಾವು ತಮ್ಮ ಅವತಾರದ ರಹಸ್ಯವನ್ನು ವ್ಯಕ್ತಪಡಿಸದೆ ಪುನಃ ಆ ಅಷ್ಟೇಕರನನ್ನು ಕುರಿತು, ತಮ್ಮ ಈಗ ಇಲ್ಲಿ ದತ್ತನಿದ್ದಾನೋ ನೋಡು ಹೇಳಿ ಕೇಳ್ತಾರೆ. ಆಗ ಆತನು, ಸ್ವಾಮಿ, ನನ್ನನ್ನು ಕ್ಷಮಿಸಬೇಕು, ಈಗ ಶ್ರೀ ದತ್ತನೇ ನಿಂತಿರುವ ಹಾಗೆ ನನಗೆ ಕಾಣಿಸ್ತಾ ಇದೆ, ಶ್ರೀ ದತ್ತನ ಸಾನ್ನಿಧ್ಯ ಪರಿಪೂರ್ಣವಾಗಿ ಗೋಚರಿಸ್ತಾ ಇದೆ ಹೇಳಿ ಹೇಳ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಬಂದಂಥ ಎಲ್ಲ ಭಕ್ತರಿಗೆ ದರ್ಶನವಿತ್ತು ತಮ್ಮ ವಾಸ್ತವ್ಯಕ್ಕಾಗಿ ಸಿದ್ಧಗೊಳಿಸಿದಂಥ ಕುಟೀರಕ್ಕೆ ಹೋದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಈ ಮಹಿಮೆ ಒಬ್ಬ ಮೂಕ ಬಾಲಕನ ತಾಯಿಯ ಕಿವಿಗೂ ಬಿತ್ತು. ಪ್ರತಿಯೊಬ್ಬ ಜೀವಿಗೂ ತಾನು ಸದ್ಗುರುಗಳಿಂದ ಉದ್ಧಾರವಾಗಬೇಕು, ತಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಹೇಳುವಂಥ ಇಚ್ಛೆ ಇರ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನದಿಂದ ನಾವು ಪುನೀತರಾಗಬೇಕು ಹೇಳುವಂಥ ಬಯಕೆಯೂ ಇರ್ತದೆ.
ಆ ಪರಮಾತ್ಮನಿಗೆ ಯಾರನ್ನು ಉದ್ಧಾರ ಮಾಡಬೇಕೊಳ್ಳುವಂಥ ಸಂಕಲ್ಪ ಇರುತ್ತದೆಯೋ ಅವರನ್ನು ತನ್ನಲ್ಲಿಗೆ ಕರೆಸ್ಕೊಳ್ತಾನೆ. ಪರಮಾತ್ಮನ ಕರೆಗೆ ಯಾರು ಓಗುಟ್ಟು ಅವನೆಡೆಗೆ ಬರ್ತಾರೋ ಅವರನ್ನು ಆ ಭಗವಂತನು ಉದ್ಧಾರ ಮಾಡದೆ ಬಿಡುವುದಿಲ್ಲ. ಹಾಗೆಯೇ ಈ ಮೂಕ ಬಾಲಕನ ತಾಯಿಯೂ ಕೂಡ ಶ್ರೀ ಗುರುಮಹಿಮೆಯನ್ನು ಕೇಳಿದ ಕೂಡಲೇ ಮಹಾಮಹಿಮನಾದಂಥ ಆ ಕರುಣಾಳು ಶ್ರೀಧರನು ತನ್ನ ಮಗನ ಮೂಕತ್ವವನ್ನು ಹೋಗಲಾಡಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೃಪೆಯನ್ನು ಪಡ್ಕೊಳ್ಬೇಕು ಹೇಳಿ ಅವಳಿಗೆ ಅನಿಸ್ತು. ಆ ಮೂಕ ಬಾಲಕನ ತಾಯಿ ಮನಸ್ಸಿನಲ್ಲಿಯೇ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಸ್ಮರಿಸ್ತಾ ಕಣ್ತೆರೆದು ನೋಡನೆ ಸ್ವಾಮಿ ಸದ್ಗುರುವು ಕರುಣೆಯಿಂದಲೇ ಕೃಪೆಯ ಮಾಡನೇ ನಿಜ ಗುರು. ಸಕಲ ಶರಣಾರ್ಥಿಗಳ ಸದಯದಲ್ಲಿ ಸಲಹುತ್ತ ಸಕಲೇಷ್ಟದಾತನೆಂಬುವ ಬಿರುದು ಪಡೆದ ಸಕಲರುಳು ಇರುತ್ತಿರುವ ಸರ್ವಾತ್ಮ ತಾನೆಂದು ಸಲಹದೆ ಬಿಡುವನಲ್ಲವು ಶ್ರೀಧರಾರ್ಯ. ಮನಸ್ಸಿನಲ್ಲಿಯೇ ಶ್ರೀ ಶ್ರೀಧರನ್ನ ಪ್ರಾರ್ಥಿಸಿಕೊಳ್ತಾಳೆ ಅವಳು. ಕರುಣಾಳು ಕಣ್ತೆರೆಯದೇ ಇರಲಿಕ್ಕಿಲ್ಲ. ಉತ್ಸವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಸೇರಿದ್ರೂ ಕೂಡ ಭಕ್ತವತ್ಸಲ ಶ್ರೀ ಶ್ರೀಧರ ಸ್ವಾಮಿಗಳು ನಮ್ಮಂತಹ ಬಡವರನ್ನು ನೋಡದೆ ಹೋಗಲಿಕ್ಕಿಲ್ಲ, ಅನುಗ್ರಹಿಸದೆ ಬಿಡಲಿಕ್ಕಿಲ್ಲ ಹೇಳುವ ದೃಢವಾದ ಶ್ರದ್ಧೆಯಿಂದ ತನ್ನ ಮೂಕನಾದ ಆ ಬಾಲಕನನ್ನು ಕರೆದುಕೊಂಡು ಉತ್ಸವ ನಡೆಯುವ ಸ್ಥಳಕ್ಕೆ ಬರ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಆಗಬಹುದೋ ಹೇಳುವಂಥ ಆ ದೃಷ್ಟಿಯಿಂದ, ನಿರೀಕ್ಷೆಯಿಂದ, ಅಪೇಕ್ಷೆಯಿಂದ ಕಾಯ್ತಾ ಕುಳಿತುಕೊಳ್ತಾಳೆ. ಅಲ್ಲಿ ನಿಂತುಕೊಂಡು ಮನಸ್ಸಿನಲ್ಲಿಯೇ ಶ್ರೀ ಶ್ರೀಧರರ ಸ್ಮರಣೆ ಮಾಡ್ತೀನಿ. ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ನನ್ನ ಮಗನು ಮಾತನಾಡುವ ಹಾಗೆ ಆದರೆ ಸಾಕು, ಜನ್ಮವಿಡೀ ಶ್ರೀ ಶ್ರೀಧರ ಸ್ವಾಮಿಗಳ ಸ್ಮರಣೆ ಮಾಡ್ತಾನೆ ಇರ್ತೇನೆ ನಾನು. ಅವರ ಕೃಪೆಯಿಂದ ಮಗನಿಗೆ ಮಾತು ಬಂದುಬಿಟ್ರೆ ನಿತ್ಯವೂ ನಮಶಾಂತಾಯ ದಿವ್ಯಾಯ ಎಂಬ ಗುರುಜಪವನ್ನು ಮಾಡಿಸ್ತೇನೆ, ಹೇಳಿಸ್ತೇನೆ, ಗುರುಭಜನೆ ಮಾಡಿಸ್ತೇನೆ. ಹೀಗೆಲ್ಲ ಮನಸ್ಸಿನೊಳಗೆ ಗಾಢ ಯೋಚನೆ ಮಾಡ್ತಾ ಮಾಡ್ತಾ ತನಗೆ ಆಗಬಹುದಾದಂಥ ಸಂತೋಷವನ್ನು ಕುರಿತು ಅವಳು ಚಿಂತಿಸ್ತಾ ಇರ್ತಾಳೆ. ಅವರಿಗೆ ಎಂದಿನಂತೆ ಅಂದೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ಜನ ಸೇರಿಕೊಂಡಿದ್ದರು. ಯಾರೂ ಈ ಮಹಿಳೆಯನ್ನು ಮಾತಾಡಿಸ್ತಿಲ್ಲ. ಇವಳಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಸಮೀಪಕ್ಕೆ ಹೋಗಿ ತನ್ನ ವ್ಯಥೆಯನ್ನು, ನೋವನ್ನು ನಿವೇದಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮುಂದಕ್ಕೆ ಹೋಗಲಿಕ್ಕೆ ಯಾರೂ ಬಿಡ್ತಿರಲಿಲ್ಲ. ಅವಳಿಗೆ ಬಹಳ ದುಃಖ ಆಯಿತು. ಬಾಯಾರಿದವನಿಗೆ ಒಂದು ತೊಟ್ಟು ಕೂಡ ನೀರು ಸಿಗದ ಹಾಗೆ ದುಃಖದಿಂದ ಬಂದ ನನಗೆ ಶ್ರೀ ಶ್ರೀಧರ ಸ್ವಾಮಿಗಳ ಸಮೀಪಕ್ಕೆ ಹೋಗುವ ಭಾಗ್ಯವಿಲ್ಲದೆ ಹೋಯಿತೆ. ನನ್ನ ಈ ಮೊರೆಯು ಆ ಗುರುವಿಗೆ ಕೇಳಿಸಿದಾಯಿತೆ ಹೇಳಿ ಅಳ್ತಾಳೆ ಅವಳು. ಶ್ರೀ ಶ್ರೀಧರ ಸ್ವಾಮಿಗಳ ಸಮೀಪದ ಆ ಸೇವಕರ ಬಳಿಗೆ ವಿಷಯವನ್ನು ತಿಳಿಸ್ತಾಳೆ. ಸೇವಕರಾರೋ ಇದನ್ನು ಗಮನಿಸಲೇ ಇಲ್ಲ. ಮುಂದೇನು ತೋಚಲಿಲ್ಲ ಅವಳಿಗೆ. ಮನಸ್ಸಿನಲ್ಲಿಯೇ, ಸದ್ಗುರು ಶ್ರೀಧರ, ಈ ಕೃಪಾನಿಧೆ, ನಾನೊಬ್ಬ ಅಜ್ಞಾನಿ ಇದ್ದೇನೆ, ನನ್ನಲ್ಲಿ ಶ್ರದ್ಧಾಭಕ್ತಿ ಇಲ್ಲ, ನಿನ್ನನ್ನು ಪೂಜಿಸಿ ನನ್ನ ವ್ಯಥೆಯನ್ನು ತೋಡಿಕೊಳ್ಳಬೇಕು ಹೇಳಾದರೆ ನಾನು ಬಹಳ ಬಡವಳಿದ್ದೇನೆ, ನೀನು ನನ್ನಂತಹ ದೀನಳ ಉದ್ಧಾರಕ್ಕಾಗಿಯೇ ಅವತಾರ ಮಾಡಿದಂಥವನಲ್ಲವೇ, ನಿನ್ನ ಅನುಗ್ರಹ ಪಡೆಯುವ ಯೋಗ ನನಗಿಲ್ಲವೇ ಹಾಗಾದರೆ? ಹೇ ಸದ್ಗುರು ಶ್ರೀಧರ, ನಿನ್ನ ಪಾದಗಳ ಹೊರತು ಬೇರೆ ಉಪಾಯ ಕಾಣದೆ ನಿನಗೆ ಶರಣಾಗಿ ಬಂದಿದ್ದೀನಿ ಹೇಳಿ ಅವಳು ಬಹಳ ದುಃಖಿಸ್ತಾ ನಿರಾಶೆಯಿಂದ ತನ್ನ ಪುತ್ರನೊಂದಿಗೆ ಅಲ್ಲಿಯೇ ಸಮೀಪ ಇರುವ ವರದಾ ನದಿಗೆ ಸ್ನಾನಕ್ಕಾಗಿ ಹೋಗ್ತಾಳೆ. ಅವಳ ಆ ಪುಟ್ಟ ಮಗನು ತಾಯಿಯಲ್ಲಿ ಸನ್ನೆ ಮಾಡಿ ಕೇಳಿದಂತೆ, ಅಮ್ಮ ಏನಾಯಿತು? ಮಗನಲ್ಲಿ ಹೇಳಿಕೊಳ್ಳಬೇಕು ಹೇಳಿ ಅವಳು ಪ್ರಯತ್ನ ಮಾಡಿದರೆ ಅವಳಿಗೆ ಮಾತೇ ಬರಲಿಲ್ಲ. ಕಣ್ಣಲ್ಲಿ ದುಃಖಾಶ್ರು ಹರಿತಾ ಇದೆ. ಇತ್ತ ಭಕ್ತವತ್ಸಲರು ಸರ್ವಾಂತರ್ಯಾಮಿಗಳೂ ಆದಂಥ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಈ ಬಡವರ ಅಂತರಂಗ ತಿಳಿದೇ ಇರಲಿಕ್ಕೆ ಸಾಧ್ಯವೇ? ಸನಿಹದಲ್ಲಿಯೇ ಸ್ನಾನಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಸೇವಕರು ಮಾಡಿದ್ರೂ ಕೂಡ ಆ ಭಕ್ತೆಯ ಅಂತರಂಗದ ಪ್ರಾರ್ಥನೆಗೆ ಒಲಿದು ಭಕ್ತರಕ್ಷಕ, ಭಕ್ತವತ್ಸಲ ಎಂಬ ಬಿರುದನ್ನು ಪೊತ್ತ ನಮ್ಮ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಸೇವಕರನ್ನು ಕುರಿತು ಹೇಳಿದರಂತೆ, ಸೇವಕರೇ, ನಾನಿಲ್ಲಿ ಇಂದು ಸ್ನಾನ ಮಾಡೋದಿಲ್ಲ, ವರದಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬರ್ತೇನೆ ಹೇಳಿ ಅವಸರದಿಂದ ಸ್ನಾನಕ್ಕಾಗಿ ನದಿಯ ಕಡೆಗೆ ಹೊರಟೇ ಬಿಡ್ತಾರೆ. ಸ್ನಾನದ ನಿಮಿತ್ತವಾಗಿಟ್ಕೊಂಡು ಭಕ್ತರನ್ನು ಉದ್ಧಾರ ಮಾಡುವ ಉದ್ದೇಶವೇ ಶ್ರೀಧರರಿಗೆ ಮುಖ್ಯವಾಗಿತ್ತಲ್ಲಿ. ಅತ್ತ ಸ್ನಾನವನ್ನು ಮುಗಿಸಿಕೊಂಡು ಮೂಕನಾದ ತನ್ನ ಮಗನೊಂದಿಗೆ ಆ ಮಹಿಳೆ ಬರ್ತಾ ಇದ್ದು. ಮನಸ್ಸಿನ ತುಂಬ ಶ್ರೀ ಶ್ರೀಧರ ಸ್ಮರಣೆ ತುಂಬ ಹೋಗ್ಬಿಟ್ಟಿತ್ತು. ಕರುಣಾಳವಾದ ಸದ್ಗುರುನಾಥನು ನಮ್ಮನ್ನು ಅನುಗ್ರಹಿಸದೇ ಬಿಡಲಿಕ್ಕಿಲ್ಲ. ನಾವು ಅವನ ಚರಣವನ್ನೇ ನಂಬಿ ಬಂದವರು ಹೋಳಿ ಅವನಿಗೆ ಗೊತ್ತಾಗ್ತದೆ, ಸಕಲಾಂತರಯಾಮಿ ಅಲ್ಲವೇ ಸದ್ಗುರು ಅಂದರೆ, ಅವನು ನಮ್ಮನ್ನು ಕೈಬಿಡಲಾರ ಹೇಳುವ ಆ ಒಂದು ದೃಢವಾದ ಶ್ರದ್ಧೆ, ನಂಬಿಕೆ ಅವಳ ಮನಸ್ಸಿನಲ್ಲಿ ಇತ್ತು. ಅವಳು ಅದನ್ನೇ ಕುರಿತು ಚಿಂತಿಸ್ತಾ ಬರ್ತಾ ಇದ್ಳು.
ಅಷ್ಟರಲ್ಲಿ ಅವಸರದಿಂದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಓಡೋಡಿ ಬರ್ತಾ ಇರೋದು ಕಾಣಿಸ್ತಾರೆ. ತನ್ನ ಮಗನ ಕೈ ಹಿಡಿದುಕೊಂಡು ಓಡೋಡಿ ಹೋಗಿ ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿಬಿಡ್ತಾಳೆ. ಅವಳು ಜೋರಾಗಿ ಅಳುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ತನ್ನ ಕಷ್ಟವನ್ನು ತೋಡ್ಕೊಳ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳು ಅವಳ ಪ್ರಾರ್ಥನೆಯನ್ನು ಕೇಳ್ತಾ ಅಲ್ಲಿಯೇ ತಟಸ್ಥರಾಗಿ ನಿಂತು ಬಿಡ್ತಾರೆ. ಅವಳು ಪ್ರಾರ್ಥನೆ ಮಾಡ್ತಾಳೆ. ದೀನಳಾದೆ ಶರಣು ಬಂದೆ ಸ್ವಾಮಿ ಸದ್ಗುರು ಶ್ರೀಧರ, ನೀನೇ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ದೀನಳಾದೆ ಶರಣು ಬಂದೆ ಸ್ವಾಮಿ ಸದ್ಗುರು ಶ್ರೀಧರ, ನೀನೇ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ನೀನೆ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ಎನಗೆ ಬಾಲನು ಓರ್ವನಿವನು, ಮಾತನೊಂದನು ನುಡಿಯನು, ಜನ್ಮದಿಂದಲೇ ಮೂಕನಿವನು, ಸಂಕಟವ ತಾ ಸಹಿಸನು. ನೀ ಸಮರ್ಥನು ಎಂದು ಕೇಳಿ ಶರಣು ಬಂದೆ ಚರಣದಿ, ನೀನೆ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ಅಮ್ಮ ಎಂದು ಕರೆಯಲೆತ್ನಿಸಿ ಮಾತು ಬಾರದೆ ಅಳುವನು, ಆರ್ತತನದಿಂದಾಟ ಪಾಠವ ಬಿಟ್ಟು ಸುಮ್ಮನೆ ಇರುವನು. ಇನ್ನು ನಿನ್ನಯ ಪಾದಕಿವನನು ಅರ್ಪಿಸುತ್ತನಾ ನಮಿಪೆನು, ನೀನೆ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ಮಾತು ಬಾರದ ಮೂಕನೆನ್ನುತ್ತ ಊರ ಜನರು ಹಳಿವರು, ಮಾತು ಬಂದರೆ ದತ್ತನಾಮವ ನುಡಿವೆನೆಂಬನು ಕಂದನು. ಇನ್ನು ನಿನ್ನಯ ಚರಣ ಬಿಡೆನು ಹರಿಸು ಕರುಣಾ ಸುಮವನು, ನೀನೆ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ಗುರುವೆ ನಿನ್ನ ಪಾದ ತಲದಲ್ಲಿ ವರವ ಬೇಡುವೆನೊಂದನು, ನಿನ್ನ ಪಾದಾಂಬುಜವೇ ಗತಿಮತಿ ತೆರೆಯೋ ಕರುಣೆಯ ಕಣ್ಣನು. ಎನ್ನ ಸುತಗೆ ಮಾತನಾಡುವ ವಾಣಿಯೊಂದನು ಕರುಣಿಸು, ನೀನೆ ಗತಿಯನಗಿನ್ನು ದೇವ ಪೊರೆಯೋ ಶ್ರೀಧರ ಮಾಧವ. ಹೀಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಅವಳು. ಹೇ ಸದ್ಗುರು ಶ್ರೀಧರ, ನಿನ್ನ ಅಡಿದಾವರೆಗಳಿಗೆ ನಾನು ಶರಣಾಗಿ ಬಂದುಬಿಟ್ಟಿದ್ದೇನೆ, ನಮ್ಮನ್ನು ಉದ್ಧಾರ ಮಾಡು ತಂದೆ ಹೇಳಿ ಆ ತಾಯಿ ತನ್ನ ಮೂಕ ಮಗನೊಂದಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳು ಕೃಪಾದೃಷ್ಟಿಯಿಂದ ಅವರ ಕಡೆಗೆ ನೋಡುತ್ತಾರೆ.
ಸ್ನಾನಕ್ಕಾಗಿ ಹೊರಟಿರುವಂಥ ಶ್ರೀ ಶ್ರೀಧರ ಸ್ವಾಮಿಗಳು ಆ ಮೂಕ ಬಾಲಕನನ್ನು ಹತ್ತಿರಕ್ಕೆ ಕರೀತಾರೆ. ಮಗು, ಕ್ಷೇಮದಿಂದ ಇದ್ದೀಯ? ಸ್ನಾನವಾಯಿತೆ? ಹೇಳಿ ಕೇಳ್ತಾರೆ. ಎಷ್ಟು ಆಶ್ಚರ್ಯ ನೋಡಿ. ಆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ಅಂದರೆ ಎಷ್ಟು ಅಪಾರವಾಗಿದೆ, ಗಾಢವಾಗಿದೆ. ಶ್ರೀ ಶ್ರೀಧರ ಸ್ವಾಮಿಗಳ ಅಮೋಘವಾದ ಆ ವಾಣಿಯನ್ನು ಕೇಳಿದ ಕ್ಷಣವೇ ಆ ಮೂಕ ಬಾಲಕನ ಮುಖತ್ವವೇ ಮಾಯವಾಗಿಬಿಡ್ತು. ಅವನ ಕಣ್ಣುಗಳಿಂದ ಕಂಬನಿಯ ಧಾರೆ ಹರಿತಾ ಇದೆ. ಅವನ ಮುಖದಿಂದ ಗುರುಭಾವದ ಮಾತುಗಳು ಹೊರಹೊಮ್ಮಿಬಿಟ್ವು. ಸ್ವಾಮಿ ತಮ್ಮ ಕೃಪೆಯಿಂದ ನಾನು ಕ್ಷೇಮದಿಂದ ಇದ್ದೇನೆ ಹೇಳಿ ಉತ್ತರಿಸಿಬಿಡ್ತಾನೆ ಅವನು. ತನ್ನ ಮಗನ ಈ ಮಾತನ್ನು ಕೇಳಿ ತಾಯಿಗೆ ಆಶ್ಚರ್ಯವಾಗಿಬಿಡ್ತಂತೆ. ಆ ತಾಯಿಗೆ ಎಲ್ಲಿಲ್ಲದ ಸಂತೋಷವಾಗಿಬಿಡ್ತು. ಆ ತಾಯಿಗೆ ಸಂತೋಷವಾಗಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳನ್ನು ಹಿಡಿದು, ಏ ಭಗವಂತ, ಏ ನನ್ನ ದೇವರೇ, ನಮ್ಮಂತಹ ಬಡವರ ಮೇಲೆ ಕೃಪೆ ಮಾಡಿಬಿಟ್ಟಿಯಲ್ವೇ, ಈ ಕಾರುಣ್ಯ ಸಿಂಧು, ನಿನಗೆ ಸಮಾನವಾದ ದೈವವೆಲ್ಲಿದೆ? ಭಕ್ತೋದ್ಧಾರಕ, ಹೇ ಗುರುನಾಥ, ನನ್ನ ಅಂತರಂಗವನ್ನು ಅರಿತ ಈ ಕಾರುಣ್ಯಮೂರ್ತಿ, ನಮ್ಮಿಂದ ನಿನ್ನ ಕೃಪೆಗೆ ಸರಿಯಾದ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳಿ ನನಗೆ ಬೇಸರ ಆಗ್ತಾ ಇದೆ. ಹೇ ಸದ್ಗುರು ಶ್ರೀಧರ ತಂದೆ ಅನಾಥರಕ್ಷಕ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಕಣ್ಣೀರಿಡ್ತಾ ಅವಳು ಸ್ತುತಿ ಮಾಡಿದಂತೆ. ಆಗ ಭಕ್ತ ವತ್ಸಲರಾದ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಅವಳನ್ನು ಕುರಿತು, ತಂಗಿ ಚಿಂತೆ ಮಾಡಬೇಡ, ಇದು ತೀರ್ಥಮಂತ್ರಾಕ್ಷತೆಯನ್ನು ಕೊಡುತ್ತೇನೆ, ನಿತ್ಯವೂ ಎಲ್ಲರೂ ಸೇವಿಸ್ತಾ ಬನ್ನಿ, ನನ್ನ ಸಂಪೂರ್ಣ ಅನುಗ್ರಹ ಇದೆ ಹೇಳಿ ಸಾಂತ್ವನ ಹೇಳಿ ಆಶೀರ್ವದಿಸಿ ಕಳಿಸ್ತಾರೆ. ಆ ಚಿಕ್ಕ ಬಾಲಕನು ಮಾತನಾಡ್ತಾ ಇರೋದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಅಗಾಧ ಮಹಿಮೆಯನ್ನು ಕೊಂಡಾಡುತ್ತಾರೆ. ಮಾತು ಬಾರದ ಮೂಕ ಬಾಲಕನಿಗೆ ಮಾತನಾಡುವಂಥ ಭಾಗ್ಯವನ್ನು ಕೊಟ್ಟು ಅನುಗ್ರಹಿಸಿದಂಥ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆಯನ್ನು ಕೇಳಿ ಶ್ರೀಗಳ ಸನ್ನಿಧಾನಕ್ಕೆ ಹಗಲು ರಾತ್ರಿ ಎನ್ನದೆ ದೂರದ ಭಕ್ತರು ಜನರು ಆಗಮಿಸಲಿಕ್ಕೆ ಶುರು ಮಾಡಿದರಂತೆ. ಹೀಗೆ ಶ್ರೇಷ್ಠ ಮಹಿಮರಾದಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡೋಣ.